ಹೇಳ್ಕೊಡ್ಲಿಲ್ಲ. ಪ್ಲೀಸ್, ಪರ್ಸಿಸ್ಟೆನ್ಸ್ ಗ್ಯಾರಂಟೀಸ್ ರಿಸಲ್ಟ್ಸ್ ಆರ್ ಇನ್ಎವಿಟಬಲ್ ಅಂತ ನೀವು ಯಾವಾಗಲೂ ನನಗೆ ಹೇಳ್ತಾ ಇರ್ತೀರ. ಇಷ್ಟು ವರ್ಷ ನೀವು ಹೇಳಿದಾಗ ಕೇಳಿದ್ದೀನಲ್ಲ ಪಾಪ, ಒಂದೇ ಒಂದು ವರ್ಷ. ನೀನು ಡಿಸಿಷನ್ ತಗೊಂಡಾಗಿದೆ, ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ. ಆ್ಯಂಡ್ ಯು ನೋ ಇಟ್ ವೋಂಟ್ ಹ್ಯಾಪನ್ ಬಿಕಾಸ್ ಯು ಆರ್ ನಾಟ್ ಪ್ರಿಪೇರ್ಡ್ ಯೆಟ್. ಏನೋ ಮಾಡಪ್ಪ. ಡಿಸಪಾಯಿಂಟಿಂಗ್. ಬಾಯ್ ತೇಜು. ಟಾಕ್ ಟು ಸಮ್ ಅದರ್ ಟೈಮ್. ಅಪ್ಪ ಅಪ್ಪ. ಐಶು, ತೇಜು ಹೇಳಿದ ಕೇಳಿಸ್ಕೊಂಡೆ ಅಲ್ವಾ? ಏನು? ನೀವು ಹೇಳಬೇಕಿದ್ದ ವಿಷಯ ಯಾಕೆ ಹೇಳಿಲ್ಲ ನನಗೆ? ಯಾಕೆ ಹೇಳಲಿಲ್ಲ ನಾರಾಯಣ್? ಟೆಲ್ ಮೀ. ಅಷ್ಟು ಕಷ್ಟನ ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋದು. You're being watched. Audio Jungle. ಇಮ್ಯಾಜಿನ್, ನೀವು ಮಾಡೋ ಪ್ರತಿಯೊಂದು ಕೆಲಸ, ಆಡೋ ಪ್ರತಿಯೊಂದು ಮಾತು, ಹೋಗೋ ಪ್ರತಿಯೊಂದು ಜಾಗ ಎಲ್ಲದೂ ಯಾರಾದರೂ ಟ್ರ್ಯಾಕ್ ಮಾಡ್ತಾ ಇದ್ರೆ ನಿಮಗೆ ಹೇಗನ್ಸುತ್ತೆ? ಒಬ್ಬ ಕಥೆಗಾರನಿಗೂ ತನ್ನ ಕಥೆಯಲ್ಲಿ ಬರೋ ಪಾತ್ರಗಳಿಗೂ ಇರೋ ಸಂಬಂಧ ಒಂದು ರೀತಿ ಹಾಗೆ. ಒಳದನಿಯ ಮರ್ಮರ, ಅಭಯ್ ಆ್ಯಂಡ್ ಮಾಯಾ ಸ್ಟೋರಿ, ಅವ್ರ ಪ್ರಪಂಚದಲ್ಲಿ ನನಗಾಗಿದ್ದ ಎಕ್ಸ್ಪೀರಿಯನ್ಸಸ್. ಪುಸ್ತಕ ಓದಿದಾಗ ನಿಮಗೆ ಅವರು ಕೇವಲ ಕಾಲ್ಪನಿಕ ಇರಬಹುದು. ನನಗೆ ದೇ ಆರ್ ಪೀಪಲ್ ಇನ್ ಫ್ಲೆಶ್ ಆ್ಯಂಡ್ ಬ್ಲಡ್, ರಿಯಲ್ ಪೀಪಲ್, ಜಸ್ಟ್ ಲೈಕ್ ಅಸ್. ಐ ಆಮ್ ತೇಜಸ್ವಿ ಪಂಡಿತ್ ಆ್ಯಂಡ್ ದಿಸ್ ಇಸ್ ದ ಸ್ಟೋರಿ ಆಫ್ ಹೌ ಅಭಯ್ ಆ್ಯಂಡ್ ಮಾಯಾ ಚೋಸ್ ಮೀ, ಹೌ ಮೈ ಫಸ್ಟ್ ಬುಕ್ ಬಿಕೇಮ್ ಅ ರಿಯಾಲಿಟಿ. ನಮಸ್ಕಾರ, ನನ್ನ ಹೆಸರು ಅಭಯ್ ಅಂತ. ತೇಜಸ್ ಕಥೆಯಲ್ಲಿ ನಾನೊಂದು ಸಣ್ಣ ಕ್ಯಾರೆಕ್ಟ್ರು. ಕತೆ ಬರೆಯೋದು, ಪುಸ್ತಕ ಹೊರಗೆ ಬರೋದು ನಮ್ಮಂಥವ್ರಿಗೆ ಒಂದು ರೀತಿ ಜನ್ಮ ಸಿಗ್ದಂಗೆ ಅಲ್ವಾ? ಒಬ್ಬಂಟಿತನಕ್ಕೆ ವಿರುದ್ಧ ಪದ ಅನ್ನೋದಿಲ್ವಂತೆ. ಅಂಥದ್ದು ಏನಾದರೂ ಇದ್ದರೆ ಇದು ಅದ್ರ ಹುಡುಕಾಟ ಅಂತ ಹೇಳ್ಬೋದೇನೋ. ನಾನು ನಿನಗಿಂತ ಮುಂಚೆ ನಿನ್ನ ಗಾಲ್ಫಿಂಗ್ ಟ್ರಿಪ್ಗೆ ರೆಡಿಯಾಗಿ ಕೂತಿದ್ದೀನಿ. ಥು, ಇಡಿಯಟ್. ಅದು ಸರಿ, ತೇಜು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಓದ್ತಿದ್ದ? ತುಂಬ ಚೆನ್ನಾಗಿ ಓದ್ತಾ ಇದ್ದ. ಮ್ಯಾಥ್ಸ್, ಸೈನ್ಸ್, ಕನ್ನಡ, ಇಂಗ್ಲೀಷ್ ಎಲ್ಲದರಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ. ರ್ಯಾಂಕ್ ಸ್ಟೂಡೆಂಟು. ಓಕೆ. ಆದರೆ ಅವ್ನ ರೂಮಿಗೆ ಬಂದಮೇಲೆ ಅವನ ಪ್ರಪಂಚನೇ ಬೇರೆ. ಅವನ ವಯಸ್ಸಿನ ಹುಡುಗರ ಜೊತೆ ಜಾಸ್ತಿ ಸೇರ್ತಾ ಇರಲಿಲ್ಲ. ಬೌಂಡ್ರಿ ಹಾಕಿ ಆಡೋ ಆಟಗಳು ಬೌಂಡ್ರಿ ಇಲ್ಲದೆ ಯೋಚನೆ ಮಾಡೋರ್ಗೆಲ್ಲ ಅರ್ಥ ಆಗುತ್ತೆ. ಹಾಗೆ ಸ್ಲೋ ಆಗಿ ಇಂಟ್ರೋವರ್ಟ್ ಆಗಿದ್ದು ನಮ್ಮ ತೇಜು. ಆದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ವೈ ಡಿಡ್ಂಟ್ ಹಿ ಟೇಕ್ ದ ಕ್ರಿಯೇಟಿವ್ ಫೀಲ್ಡ್? ದಿ ಆಬ್ವಿಯಸ್ ಹ್ಯಾಪೆಂಡ್ ಅಲ್ವಾ? ವಾಟ್? ಟ್ಯಾಂಜಿಬಲ್ಸ್ ಟುಕ್ ಪ್ರಯಾರಿಟಿ ಓವರ್ ಇಂಟ್ಯಾಂಜಿಬಲ್ಸ್. ಪಾಪ. ಅಕ್ಕಪಕ್ಕದಲ್ಲಿರೋರು, ಸೋದರತ್ತೆ, ಸೋದರ ಮಾವ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಬೇಕರಿ ಅಂಕಲ್, ಹಾಲ್ ಮಾರೋನು, ಎಲ್ಲರೂ ಸೇರಿ ಕರಿಯರ್ ಕೌನ್ಸಿಲಿಂಗ್ ಮಾಡಿದ್ರೆ ಇವನೇನೇ ಮಾಡ್ತಾನೆ ಪಾಪ. ಮಗು ಮಗು ಮಗ ಮಗ ಮಗು MBBS ಓದಿ ಡಾಕ್ಟರ್ ಆಗೋದಲ್ವೇನೋ? ಸಾಫ್ಟ್ವೇರ್ ಓದಿ ಕಂಪ್ಯೂಟರ್ ಆಗ್ಬೋದಲ್ವಾ? ನೀ ಯಾಕೆ CSP ತರ ಲಾಯರ್ ಆಗಬಾರ್ದಪ್ಪ? ನೀನು ಜಿಮ್ ಮಾಡಿ ಮಾಡ್ಲಾಬೇಕು. ವೆಡ್ಡಿಂಗ್ ಫೋಟೋಗ್ರಫಿಗೆ ಒಳ್ಳೆ ಸ್ಕೋಪ್ ಇದೆ. ಇಂಜಿನಿಯರ್, ಆರ್ಕಿಟೆಕ್ಟ್, ಪೈಲಟ್, ಟೀಚರ್, ಸಿವಿಲ್ ಇಂಜಿನಿಯರ್, ನೇವಲ್ ಆಫೀಸರ್, IPS ಆಫೀಸರ್. ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ತೇಜು ಕೂಡ CA ಆಗಿ ನಾರಾಯಣ್ ಪಂಡಿತರ ಹೆಜ್ಜೆಗಳನ್ನೇ ಹಿಂಬಾಲಿಸ್ದ. ಆದರೆ ಕಥೆಗಾರ ಬರೆಯೋ ಚಟದಿಂದ ಎಷ್ಟು ದಿನ ಅಂತ ಓಡೋಗಕ್ಕೆ ಸಾಧ್ಯ? ಪಾಪ ಪದೇ ಪದೇ ಅವನ ಕೆಲಸದಲ್ಲಿ ಹೀಗೋ ಹಾಗೋ ಮೂಗು ತೂರಿಸ್ತಾನೇ ಇತ್ತು. ಫೋಕಸ್ 100% ಇಲ್ಲ ಅಂತ 2 ಸತಿ ವಾರ್ನಿಂಗೂ ಸಿಕ್ಕಿತ್ತು. ಮುಂದೆ
ಫೈನಲ್ ವಾರ್ನಿಂಗ್. ಬನ್ನಿ ನೋಡೋಣ. Come in. ಇದು ನೀನು ವರ್ಕ್ ಮಾಡಿರೋ ಫೈಲ್ ಅಲ್ವಾ? ವಾಟ್ಸ್ ಹ್ಯಾಪನಿಂಗ್ ತೇಜಸ್? ಏನು ನಡೀತಾ ಇದೆ? ನೀನು ಒಳ್ಳೆ ಹುಡುಗ. ನಿಮ್ಮ ತಂದೆ ನಾನು ಎಷ್ಟು ಹಳೆ ಫ್ರೆಂಡ್ಸ್ ಅಂತ ನಿನಗೆ ಗೊತ್ತಿದೆ. ಅದೊಂದೇ ಕಾರಣಕ್ಕೆ ನಾನು ಪೇಷಂಟ್ ಆಗಿದ್ದೀನಿ. ನಿನಗೆ ಕೆಲಸ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತು. ವೈ ಡು ಯು ಹ್ಯಾವ್ ಅ ಪ್ರಾಬ್ಲಮ್ ಫೋಕಸಿಂಗ್? ಏನಿದೆ ರಿಪೋರ್ಟು? ಲಯಬಿಲಿಟೀಸಲ್ಲಿ ನೆನಪಿನ ದೋಣಿಯಲ್ಲಿ ಅಂತ ಟೈಟಲ್, ಇನ್ವಾಯ್ಸಲ್ಲಿ ಒಳದನಿಯ ಮರ್ಮರ ಇನ್ವಾಯ್ಸ್, ರೆಸೀಟ್ಸಲ್ಲಿ ಅಭಯ ಹಸ್ತ. ಈ ರಿಪೋರ್ಟ್ಗೆ ಬೇರೆ ಒಂದು ಟೈಟಲ್, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಹಾಡ್ತಾರ. ವಾಟ್ ನಾನ್ಸೆನ್ಸ್. ಸರ್, ಬೇರೆ ಏನೋ ಬರೀತಾ ಇದ್ದೆ. ಈ ಶೀಟ್ಸು ಇದರಲ್ಲಿ ಹೇಗೆ ಬಂತು ಅಂತ. ಇದು ಫಸ್ಟ್ ಟೈಮ್ ಅಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅಲ್ಲಿ ನೋಡು, ಎಲ್ಲ ನಿಂದೆ. ಅದ್ರ ಒಳಗಡೆ ಒಂದು ಬೆಸ್ಟ್ ಸೆಲ್ಲರ್ ಅಡಗಿದೆಯೋ ಏನೋ ಗೊತ್ತಿಲ್ಲ. ಸುತ್ತಲೂ ಪಬ್ಲಿಷ್ ರ್ಯಾಪರ್ ಬದಲು ಡಸ್ಟ್ಬಿನ್ ಇದೆ ಅಷ್ಟೇ. ನಿನ್ನ ಲೈಫಲ್ಲಿ ಏನು ಮಾಡಬೇಕು ಅಂತಿದ್ಯಾ ತೇಜಸ್? ನಿನ್ನ ಪ್ರಾಬ್ಲಮ್ ಡಿಸ್ಕಸ್ ಮಾಡಲ್ಲ, ಓಪನ್ ಅಪ್ ಆಗಲ್ಲ, ಬಂದೇನು ಹೇಳೋದು ಇಲ್ಲ. ನಾವೇನಂತ ಅನ್ಕೋಬೇಕು? ಇವೆಲ್ಲ ನನ್ನ ನಾರಾಯಣ ಬಚ್ಚಿಡಕ್ಕಲ್ಲ, ಹೇಳಲೇಬೇಕಾಗಲ್ಲ. ನಾನು ತಗೊಳ್ಳೋ ಡಿಸಿಷನಿಂದ ಅವನು ಹರ್ಟ್ ಆಗ್ಬೋದು, ಬಟ್ ನಾನು ಏನು ಮಾಡೋಕ್ಕಾಗಲ್ಲ. ಅವ್ನ ಕೆಲಸ ಮಾಡ್ತಾ ಸ್ವಲ್ಪ ದಿವಸ ಎಲ್ಲರೂ ಹೊರಡು ಕೂತ್ಕೊಂಡು ಯೋಚನೆ ಮಾಡಿ ವಿಪಾಸನ ಏನಾರ ಸುಮ್ಮನೆ ನೀನು ಸಂಬಳ ಕೊಡೋಕ್ಕಾಗಲ್ಲ. ಮಾಡ್ತಿರೋ ಕೆಲಸ ಎಲ್ಲರಿಗೂ ಬ್ಯಾಡ್ ಎಕ್ಸಾಂಪಲ್ ಆಗ್ತದೆ. ನೀನೇ ಯೋಚನೆ ಮಾಡು ಏನು ಮಾಡಬೇಕು ಅಂತ. ಹೊರಡು. Audio Jungle. Audio Jungle. ಹಲೋ, ಆನ್ಲೈನ್ ಇದ್ದಾನ? ಅಮ್ಮ, ಕೇಳಿಸ್ತಾ ಇದೆಯಾ? ಹಾಯ್ ತೇಜು. ಅಪ್ಪ, ಹೇಗಿದ್ದೀರಾ? ಸುರೇಶ್ ಹ್ಯಾಡ್ ಕಾಲ್ಡ್ ಮೀ. ಏನಾಯಿತು ತೇಜು? ಏನಿದೆಲ್ಲ? ಸ್ವಲ್ಪ ಜವಾಬ್ದಾರಿ ಬೇಡವಾ? ನಾನು ಎಷ್ಟು ಸರಿ ಹೇಳಿದ್ದೀನಿ ರೆಸ್ಯೂಮೆ ಕಳಿಸು ಅಂತ. ನಾನು ನಿನ್ನ ತಲೆ ಮೇಲೆ ಕೂತ್ಕೊಂಡು ಒಂದು ಡಿಸಿಷನ್ ತೊಗೊಳ್ಳೋ ತನಕ ನೀನು ಏನೂ ಮಾಡಲ್ಲ. ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಾನು ಎಷ್ಟು ದಿನ ಇರ್ತೀನಿ? ಅಪ್ಪ, ಯಾಕೆ ಹೀಗೆ ಮಾತಾಡ್ತೀರಾ? ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಅಂತಿದ್ದೀನಿ. ಕೇಳಿದ ಕೂಡಲೇ ಕೆಲಸ ಸಿಗೋದಿಲ್ಲ. ಬ್ರೇಕ್ ಪಾಡಿಗೆ ಬ್ರೇಕ್ ಆಗುತ್ತೆ. ನೀನು ಇಲ್ಲಿ ಬಂದಿರು. ಇಲ್ಲ, ಅದು ವಿಷಯ ಏನಂದರೆ. ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ಯಾ? ಎಲ್ಲೂ ಇಲ್ಲಪ್ಪ. 1 ವರ್ಷಕ್ಕಾಗುವಷ್ಟು ಸೇವಿಂಗ್ಸ್ ಇದೆ. 1 ವರ್ಷ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ತುಂಬ ದಿವಸದಿಂದ ಕೇಳಬೇಕು ಅಂತ ಇದ್ದೆ. ನನಗೆ ರೈಟರ್ ಆಗೋಕ್ಕೆ ಇಷ್ಟಪ್ಪ. ಏನಾದರೂ ಬರೀಬೇಕು ಅಂತ ಇದ್ದೀನಿ. ಸರಿ, ಏನು ಪ್ಲ್ಯಾನ್ ತೇಜು? ಐಡಿಯಾ ಇದೆಯಾ? ಪಬ್ಲಿಷಿಂಗ್ ಕಂಪ್ನಿ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾ? ಹೋಗಲಿ, ಯಾರಾದರೂ ಫ್ರೆಂಡ್ಸ್ ಇದ್ದಾರಾ? ಅದ್ರಲ್ಲಿ ಬರೋ ಸಂಪಾದನೆ ಸಾಕಾಗುತ್ತಾ? ಸುರೇಶ್ ವಾಸ್ ರೈಟ್. ಪ್ರಪಂಚ ಜ್ಞಾನ ನಾನು ಹೇಳ್ಕೊಡ್ಲಿಲ್ಲ. ಅಪ್ಪ ಪ್ಲೀಸ್, ಪರ್ಸಿಸ್ಟೆನ್ಸ್ ಗ್ಯಾರಂಟೀಸ್ ರಿಸಲ್ಟ್ಸ್ ಆರ್ ಇನ್ಎವಿಟಬಲ್ ಅಂತ ನೀವು ಯಾವಾಗಲೂ ನನಗೆ ಹೇಳ್ತಾ ಇರ್ತೀರ.
ಇಷ್ಟು ವರ್ಷ ನೀವು ಹೇಳ್ದಾಗ ಕೇಳಿದ್ದೀನಲ್ವಪ್ಪ, ಒಂದೇ ಒಂದು ವರ್ಷ. ನೀನು ಡಿಸಿಷನ್ ತೊಗೊಂಡಾಗಿದೆ. ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ. ಆ್ಯಂಡ್ ಯು ನೋ ಇಟ್ ವೋಂಟ್ ಹ್ಯಾಪನ್ ಬಿಕಾಸ್ ಯು ಆರ್ ನಾಟ್ ಪ್ರಿಪೇರ್ಡ್ ಯೆಟ್. ಏನೋ ಮಾಡಪ್ಪ. ಡಿಸಪಾಯಿಂಟಿಂಗ್. ಬಾಯ್ ತೇಜು. ಟಾಕ್ ಟು ಸಮ್ ಅದರ್ ಟೈಮ್. ಅಪ್ಪ ಅಪ್ಪ ಇದು ತೇಜಸ್ ಕತೆ. ಆ ಫೈಲಲ್ಲಿ ಅಭಯಹಸ್ತ ಅಂತ ಒಂದು ಟೈಟಲ್ ನೋಡಿದ್ರಲ್ಲ, ಅಭಯ್ ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಪ್ರಪಂಚನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದಾನೆ. ಇಂದಿನ ಮುಖ್ಯಾಂಶ: ಅತಿ ಶೀಘ್ರದಲ್ಲಿ ತೇಜಸ್ ಹಾಗೂ ಅಭಯ್ ಅವರ ಭೇಟಿ ಅನಿವಾರ್ಯ. ಓಕೆ, ಟೈಮ್ಸ್ ಅಪ್. ಯಜಮಾನ್ರ ನಾಟಕ ಶುರು ಆಗ್ತಾಯಿದೆ, ನೋಡಬೇಕು. ಬರ್ತೀನಿ. ನಿಮ್ಮ ಭೇಟಿ ಆದಷ್ಟು ಬೇಗ ಸಿಗೋಣ. ಬಾಯ್. ತೇಜು 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 ತೇಜಸ್ ಬರೀತಾನೆ. ತೇಜಸ್ ಇಸ್ ದ ಬೆಸ್ಟ್ ಗೈ ಟು ರೈಟ್ ದಿಸ್ ಸ್ಟೋರಿ. ನಮ್ಮ ಕತೆ. ಅವನಿಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಪ್ರಪಂಚನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇಂದಿನ ಮುಖ್ಯಾಂಶ: ಶೀಘ್ರದಲ್ಲಿ ತೇಜಸ್ ಹಾಗೂ ಅಭಯ್ ಅವರ ಭೇಟಿ ಅನಿವಾರ್ಯ.